ಇನ್ನು ರಾಜ್ಯದಲ್ಲೂ ಕೂಡ ನಿನ್ನೆ ಬೆಟ್ಟಿಂಗ್ ದಂಧೆ ಬಗ್ಗೆ ಪ್ರಸ್ತಾಪ ಆಯಿತು. ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಶಾಸಕರು ಪ್ರಸ್ತಾಪಿಸಿದರು. ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಯಿತು. ಶಾಸಕ ಅಭಯ್ ಪಾಟೀಲ್ ಪ್ರಸ್ತಾಪಿಸುತ್ತಾರೆ. ಪಿಎಗಳ ಮೊಬೈಲ್ ತೆಗೆದರೆ ಸಾಕು, ಆನ್ಲೈನ್ ಗೇಮ್ನಲ್ಲೇ ಪಿಎಗಳು ಮುಳುಗಿರ್ತಾರೆ, ಪೊಲೀಸರ ಜೊತೆನೆ ಪಿಎಗಳು ಡೀಲಿಂಗ್ ಮಾಡ್ತಿದ್ದಾರೆ ಅಂತ ಶಾಸಕರು ಆರೋಪಿಸಿದರು. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಪಿಎಗಳು ಮತ್ತು ಪೊಲೀಸರದ್ದೇ ಪಾಲಿದೆ ಹೀಗಂತ ತಮ್ಮ ಪಿಎಗಳ ಬಗ್ಗೆನೇ ಆರೋಪಿಸಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ ಶಾಸಕ ಅಭಯ್ ಪಾಟೀಲ್. ಕಡಿವಾಣ ಹಾಕಬೇಕು ಈ ಆನ್ಲೈನ್ ಬೆಟ್ಟಿಂಗ್ಗೆ ಅಂತ ಒತ್ತಾಯಿಸಿದ್ದಾರೆ. ವಿಶೇಷವಾಗಿ ಬೆಟ್ಟಿಂಗ್ ಬಗ್ಗೆ ಪ್ರಸ್ತಾವನೆ ಕೆಲವೊಂದು ಮಾಡಿದ್ರು. ನಮ್ಮಲ್ಲಿ 18 ಜನ ಶಾಸಕರ ದೇವ್ ಸರ್, ನಾವು ಸುಮಾರು ಅರ್ಧಕ್ಕಿಂತ ಹೆಚ್ಚು ಶಾಸಕರ ಪಿ ಎಗಳ ಮೊಬೈಲ್ ಚೆಕ್ ಮಾಡ್ರಿ, ಬೆಟ್ಟಿಂಗ್ನಾಗ ಇನ್ವಾಲ್ವ್ ಆಗಿದ್ದಾರೆ. ಇನ್ನು ಜನಸಾಮಾನ್ಯರದ್ದು ಏನೈತಿ, ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗಾಗಿದಾವೆ ಸರ್, ಬೆಳಗಾವಿ ನಗರದ್ದು ಜಾಗ ಕಬ್ಜಾ ಮಾಡೋ ಸೆಂಟರ್ಗಳಾಗಿದಾವೆ ಸರ್. ಪಿ ಎಗಳು ಈ ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡೋರು ಮತ್ತು ಪೊಲೀಸರು ಆ ಸೆಂಟರ್ ಆಗಿ ಆ ರಾಜಕಾರಣಿಗಳು ಹೆಸರು ಹೇಳೋದವ್ರು ಪಿ ಎಗಳು ಅವರ ಅದ್ರೊಳಗ ಪಾಲ್ದಾರಾಗಿದ್ದಾರೆ, ಪೊಲೀಸರು ಪಿ ಎಗಳು ಮತ್ತು ಆ ಗ್ಯಾಂಗ್ಸ್ಟರ್ಗಳು. ಹೀಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂಥ ಪರಿಸ್ಥಿತಿ ಬೆಳಗಾವಿ ಪೊಲೀಸ್ ಸ್ಟೇಷನ್ ಉಳಿದಿಲ್ಲ. ವಿಶೇಷವಾಗಿ ಬೆಟ್ಟಿಂಗ್ ಬಗ್ಗೆ ಪ್ರಸ್ತಾವ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಈ ಬೆಟ್ಟಿಂಗ್ ದಂಧೆ ಅಂತ ಅನ್ನೋದು ಬಹಳ ದೊಡ್ಡ ಪೆಡಂಭೂತ. ಈ ವಿಚಾರವಾಗಿ ಈಗಾಗಲೇ ತೆಲುಗು ನಟ ನಟಿಯರಿಗೆ ಈಗಾಗಲೇ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಇತ್ತ ಶಾಸಕರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಪಿಎಗಳು ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಗಂಭೀರ ಆರೋಪ ಆಗುತ್ತೆ. ಈ ಬಗ್ಗೆ ಏನ್ ಚರ್ಚೆ ಆಯಿತು, ಏನ್ ಆಕ್ಷನ್ ಆಗುವಂತ ಏನಾದ್ರು ಸಾಧ್ಯತೆಗಳಿದೆಯಾ? ಬರೀ ಪ್ರಸ್ತಾಪ ಆದದ್ದಷ್ಟೇನಾ? ಪ್ರತಿಮಾ, ಪ್ರಮುಖವಾಗಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಈಗಾಗಲೇ ಸಾಕಷ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ನಟ ನಟಿಯರ ವಿರುದ್ಧ ಈಗಾಗಲೇ ಒಂದು ಕಡೆ ಹೈದರಾಬಾದ್ನ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವನ್ನು ನಿನ್ನೆ ಕರ್ನಾಟಕದಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಶಾಸಕ ಅಭಯ್ ಪಾಟೀಲ್ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಪ್ರಮುಖವಾಗಿ ರಾಜ್ಯದಲ್ಲಿ ಬೆಟ್ಟಿಂಗ್ ದಂಧೆ ಜೋರಾಗಿದೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಬೆಟ್ಟಿಂಗ್ ದಂಧೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪೊಲೀಸರಾಗ್ಬೋದು, ಶಾಸಕರ ಪಿ ಎಗಳೇ ಕೂಡ ಈ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಒಂದರ ಶಾಮೀಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಚಾರ, ಇನ್ನೊಂದು ಪ್ರಸ್ತಾಪ ಏನು ಮಾಡ್ತಾರೆ ಅಂದರೆ, ಶಾಸಕರ ಪಿ ಎಗಳೆಂದರೆ ಅವರ ಮೊಬೈಲ್ಗಳನ್ನು ತೆಗೆದು ನೋಡಿದರೆ ಸಾಕು, ಯಾವ ರೀತಿಯಾಗಿ ಅವರು ಬೆಟ್ಟಿಂಗ್ ವಿಚಾರಗಳಲ್ಲಿ, ಆನ್ಲೈನ್ ಗೇಮ್ಗಳಲ್ಲಿ ಯಾವ ರೀತಿಯಾಗಿ ಅವರು ತೊಡ್ಕೊಂಡಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಜನಸಾಮಾನ್ಯರಿಗೆ ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂತವರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತೇಳಿ ಸದನದಲ್ಲೂ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ನಿನ್ನೆ ಸದನದಲ್ಲಿ ಆದಂಥ ವಿಚಾರವನ್ನ ಈಗಾಗಲೇ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಗೃಹ ಇಲಾಖೆ ಆಗ್ಬೋದು, ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ವಿಚಾರದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾವು ನೋವು ಕೂಡ ಆಗ್ತಾ ಇದೆ, ಸಾಕಷ್ಟು ಯುವ ಪೀಳಿಗೆ ಹಾಳಾಗ್ತಾ ಇದೆ ಅಂತೇಳಿ ಗಂಭೀರವಾದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದನ್ನ ರಾಜ್ಯ ಸರ್ಕಾರ, ಗೃಹ ಇಲಾಖೆ ಯಾವ ರೀತಿಯಾಗಿ ಕಡಿವಾಣ ಹಾಕುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಈಗ ಹೈದರಾಬಾದ್ನ ಪೊಲೀಸರು ನಟ ನಟಿಯರ ಮೇಲೆ ಪ್ರಮೋಷನ್ ಮಾಡ್ತಾ ಇದ್ರು, ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭಿಸಿದೆ. ಇದೇ ರೀತಿಯಾಗಿ ಸರ್ಕಾರದಲ್ಲಿ, ಅದರಲ್ಲೂ ಸದನದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಶಾಸಕರ ಪಿಎಗಳಾಗಬಹುದು, ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಅಂತೇಳಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರೋ ನೋಡಿದ್ರೆ, ಇಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಬೆಟ್ಟಿಂಗ್ ದಂಧೆಗಳಾಗಬಹುದು, ಆನ್ಲೈನ್ ಗೇಮ್ ದಂಧೆಗಳು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕುವಲ್ಲಿ ಗೃಹ ಇಲಾಖೆ, ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.